ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ. ಈಗ ಬಂದೆ ರೀ ನಾನು ಎದ್ದು. ಥಂಡಿ ಸಂಬಂಧ ಹೇಳಕ್ಕೆ ನಮ್ಮ ಮನಸ್ಸಾಗೋಲ್ತು ಏನಿಲ್ಲ. ಇಲ್ಲಿ ನೋಡ್ರಿ ಮನೆ ಎಲ್ಲ ನಮ್ದು ಫುಲ್ಲು ಜಂತುವನ್ನ ಹಿಡಿತೈತೆ ಅಂತಾರಲ್ರಿ, ಹಂಗೆ ಹಿಡಿದ್ಬಿಟ್ಟೈತೆ ನೋಡ್ರಿ ಎಲ್ಲ ಏಕ. ಇಲ್ಲಿ ನೋಡ್ರಿ ಪೂರ್ತಿಯಾಗಿ ಜಂತುವನ್ನ ಹಿಡಿದ್ಬಿಟ್ಟೈತೆ ನೋಡ್ರಿ ಇವತ್ತು. ಯಾಕಂದ್ರೆ ಹತ್ತಿದ ಮಳೆ ಬಿಡಬಲ್ತ್ರಿಪ್ಪ ಇದು. ಹೆಂಗೆ ಯಾವ ಮನೆ ತಡಿತಾವೆ ಹೇಳ್ರಿ. ಥರ ಹೆದ್ರಿಕ್ರಿಪ್ಪ ಎಲ್ಲ ಮ್ಯಾಗ ಅಡಿಡಕತ್ತಿದ್ರು, ಅಳಿಗಾಡ್ದಂಗೆ ಹಾಕತೈತ್ರಿ. ಅದು ಪೂರ ಜಂತುವನ್ನ ಹಿಡಿದ್ಬಿಟ್ಟೈತೆ ನೋಡಮ್ಮ. ಇಲ್ಲಿ ನೀರು ಪೂರ ಜಂತುವನ್ನ ಹಿಡಿದ್ಬಿಟ್ಟೈತೆ ನೋಡ್ರಿ ಇದು. ಒಳಗೆಲ್ಲ ರೀ ಅಷ್ಟು ಮತ್ತು ನೀರು ದಬ್ಬಿ ಬಂದಾರೆ ನೋಡ್ರಿ. ಬೆಳಗ್ಗೆ ಬರೋ ಮುಂದನ ಮತ್ತು ಮಕ್ಕಳುವಾಗೂ ದಬ್ಬಿ ಮಕ್ಕೊಂಡಿದ್ವಿ ರೀ. ಅವು ನೀರೆಲ್ಲ ಪೂರ ಇದು ಆಗೈತ್ರಿ. ಎಲ್ಲಿ ಹತ್ತಿದ ಮಳೆ ಬಿಡುವಲ್ತಮ್ಮ ಇದು. ಹೌದ್ರಿ, ಜೋರು ಬಂತು ಮಳೆ ಅಮ್ಮ. ಎದ್ಲರಿ ಅರಿಫನು ಬಿಸಿ ತೋರ್ಸಂದಾರ ಮಡಿ. ಹಾಂ, ಕಪ್ ಹಸರಮ್ಮ ಇದು. ಸೆರಗಿದು ಸೆರಗ. ಇದು ಸೆರಗ ಬ್ಲೌಸ್ ಎಲ್ಲಿ ಮಾಡ್ತದ. ನಾಲ್ಕು ಮಂದಿ ಸೆರಗ ಮತ್ತೆ ಮಡ್ಸಕ ಬರಂಗಿಲ್ಲ ನಮ್ಗೆ. ಇರ್ಲಿ ಬಿಡು, ಇಷ್ಟ ತರಿಸ್ಬಿಡು ಬ್ಲೌಸ್ ಅದೆಲ್ಲ. ಯಾಕೆ ಮತ್ತೆ ಬೇಡದಿಲ್ಲ, ಬೇಡ ಬೇಡ ಬಿಚ್ಚದ ಮತ್ತೆ ಕರೆಕ್ಟ್ ಮಡಿಕೆ ಕುಂದ್ರಲ್ಲ. ಪೂರ ಇದೆ ಹಿಂಗೆ ಬಂದೈತೆಲ್ಲ ಒಳಗೆಲ್ಲ. ಒಳಗೆಲ್ಲ ಹಿಂಗೆ ಬಂದೈತೆ. ಪೂರ ತಗೋರಿದಲ್ಲ ಬಿಡು. ಇದು ಸ್ಟೋನ್ ಇದ್ದೈತ್ರಿ ಅದು. ಸೀರೆ ಹಿಂಗೆ ಈ ಥರ ಐತೆ ನೋಡ್ರಿ. ಒಳಗೆಲ್ಲ ಕಾಫಿ ಕಲರ್ ಮತ್ತೆ ಚಾಕ್ಲೇಟ್ ಮಿಕ್ಸ್ ಇರ್ತೈತ್ರಿ ಇದು. ಮೇ ಬಿ ಬ್ಲೌಸ್ ಇದೆ ಈ ಕಲರ್ ಬಂದಿರ್ಬೇಕು ನೋಡ್ರಿ ನೀವು. ಇಲ್ಲ ಐತಲ್ಲ, ಅದ ಅಪೋಸಿಟ್ ಕಲರ್ ಬರ್ತದ ಕಾಣ್ತದ. ದಡಿ ಒಳಗೆ ಏನ್ ಇರ್ತದ ನೋಡಮ್ಮ. ಇದು ಬ್ಲೌಸ್, ಇದು ಬ್ಲೌಸ್ ಇಲ್ಲ ಐತ. ಇದು ಯಾವ ಕಲರ್ ಐತೆ? ಇದು ರೆಡ್ ಕಾಫಿ ಕಲರ್ ಮಿಕ್ಸ್ ಐತೆ. ಬ್ಲ್ಯಾಕ್ ರೆಡ್, ಬ್ಲ್ಯಾಕ್ ರೆಡ್ ಕ್ಯಾ ಕಾಫಿ ಕಲರ್ ಅಂತಾರಲ್ಲ, ಕಾಫಿ ಕಲರ್ ಬರ್ತೈತೆ. ಹಾಂ ಹಾಂ ಮೆತ್ತಗದವ್ರಿ ಇವು ಸೀರೆ. ನರ್ಮೈ ಸಾಡಿ. ಇವು ಡೈಲಿ ವೇರ್ ಸಾರಿ ಏನು ಮಮ್ಮಿ? ಡೈಲಿ ವೇರಿ ಮಸ್ತ್ ಅದ ನೋಡ್ರಿಪ್ಪ ಸೀರೆ. ದಡಿ ಬಂದೈತಿ. ಅದೇ ಡೋಲಾ ಸಿಲ್ಕ್ ಅಂತದು. ಈ ಥರ ಡೋಲಾ ಸಿಲ್ಕ್. ಅದೇ ಚಾಯ್ಸದಿಲ್ಲ, ಮಸ್ತ್ ಐತಿ. ಸೀರೆ ಭಾರಿ ಅದ ಬಿಡಿ. ಮೆತ್ತಗದಾವೆ ನೋಡ್ರಿ ಎಷ್ಟು ಮೆತ್ತಗ ಸೀರೆ ಇವತ್ತು. ಹೆಣ್ಣು ಮಾಡಿ ಉಡೋರ್ ಕನಕ ಭಾರಿ ಚಂದ ಹೊರ ಕಾಣ್ತಾವ ನೋಡ್ರಿ. ಮತ್ತೆ ಸಣ್ಣ ಸಣ್ಣ ಫಂಕ್ಷನ್ ಒಳಗೆ ಉಡ್ಬೋದಮ್ಮ. ಇವ್ನು ಹಂಗದ ಸೀರೆ ಇವು. ಈ ಥರ ಬ್ಲೌಸ್, ಸಾದಾ ಬ್ಲೌಸ್ ಬಂದಿರ್ತಾರೆ ಅದ್ರೊಳಗೆ. ದಡಿ ಇದು, ದಡಿ ಇದು, ದಡಿ ಅದ್ರ ಅಪೋಸಿಟ್ ಕಲರ್ ಇಂದ ಬಂದಿರ್ತಾವ್ರಿ. ಇವು ಕಾಟನ್ ಸಾರಿ ರೀ. ಎರಡು ಸಲ ನಾನು ಡೈಲಿ ವೇರಿಗೆ ಉಡೋಂಥ ಸಾರಿ ಹಾಕ್ತೀನಿ. ಆಮೇಲೆ ಇವು ಮಮ್ಮಿ ಇವು ಚಂದ ಇಲ್ಲದ ನೋಡ್ರಿ, ಮಸ್ತ್ ಅದ ಇವು. ಇದು ಎಷ್ಟು ಚಂದ ಕಲರ್ ಹಸಿರದ. ಇವು ಡೈಲಿ ವೇರ್ ಸಾರಿ ರೀ. ಡೈಲಿ ವೇರಿಗೆ ನೋಡ್ರಿ. ಇವು ಕ್ವಾಲಿಟಿ ಮಸ್ತ್ ಅದ ನೋಡ್ರಿ ಸೀರೆ. ಚಂದ ಐತೆ ನೋಡ್ರಿ ಅದು. ಇದು ಎಷ್ಟು ಆಯ್ತು ನಮ್ಮ ಇದು ಬಿಜೆಪಿ ಮ್ಯಾಗಿದ್ದಂಗೆ ಐತೆ ನೋಡ್ರಿ. ಅದೇ ಚಂದ ಮತ್ತು ಇವು ಎರಡು. ಇವು ಇದ್ರ ಕ್ವಾಲಿಟಿ ಸೀರೆ ಇವು ಚಲೋ ಅದ ನೋಡ್ರಿ. ಇವು ಫುಲ್ಲ ಮೆತ್ತಗಂದ್ರೆ ಮೆತ್ತಗದ. ಇವು ಮತ್ತು ಗೋಲ್ಡನ್ ಸಾರಿ. ಇವು ಸಾರಿ ಅದಾವ ನೋಡ್ರಿ. ಸ್ವಲ್ಪ ಡಿಫ್ರೆಂಟ್ ಕಲರ್ ಐತೆ ನೋಡಿ ಮಮ್ಮಿ. ಡಿಫ್ರೆಂಟ್ ಕಲರ್ ಐತೆ. ಮಸ್ತ್ ಅದ ನೋಡ್ರಿ ಇವು. ಭಾರಿ ಚಂದ ಅದ ಇವು ಸೀರೆ. ಮೆತ್ತಗದ ನೋಡಿ ಸೀರೆ ಇವು. ಹೌದಾ? ಇದೊಂದು ಕಲರ್, ಇದೊಂದು ಕಲರ್, ಇದೊಂದು ಕಲರ್ ಎಡ್ಡ ಉಳ್ದಾವ. ಈಗ ಮತ್ತೆ ಹಾಕಿಸ್ಬೇಕು ಇವನ್ನ. ಇಂಥ ಡಿಸೈನ್ ಹಾಕ್ಸಲ್ರಿ ಈಗ. ಮತ್ತು ಹಾಕ್ಸಲ್ಲ ಇದು ಗೋಲ್ಡನ್, ಆಮೇಲೆ ರೆಡ್ ಕಲರ್ ತಂದೈತಿ. ಮತ್ತು ಇದು ಪರ್ಪಲ್ ಐತೆ ನೋಡ್ರಿ. ನಿಮ್ಮಮ್ಮ ಇವನು ಲಕ್ಷ್ಯ ಮಾಡಿ ಪ್ರೀತಿದ್ದ ತಗೊಂಡಾಳ. ಅದು ಲಗು ಲಗು ಖರ್ಚಾಕತ್ ನೋಡಿ. ಈಗ ಇದು ಹಸಿರು ಸೀರೆ ಲಕ್ಷ್ಮಿಗೆ ಎರ್ಸಾಕ ಇದಕ್ಕೆ ಉಡಾಕ ಭಾಳ ಚಂದ ಐತಿ. ಇದು ಸೀರೆ ಮಸ್ತ್ ಐತಿ ನೋಡ್ರಿ. ಇದು ದಡಿ ಸೆರಗು ಭಾರಿ ಐತಿ. ಇದು ಹೌದಾ?
ಮೆತ್ತಗೈತಿ ಮಡಿ ಇದ್ದಂಗೆ ಐತಿ ಮತ್ತೆ ಇದೊಂದು ಕಲರ್ ಐತ್ರಿ. ಹಾಂ ಲೈಟ್ ಕಲರ್ ಇದು ಹ್ಞೂ ಇದು ಭಾಳ ಚಂದ ಐತಿ ಹಳದಿ ಸೀರೆ ಅದ ಹಳದಿ ಸೀರೆ. ಹಸಿರು ಬಾರ್ಡರ್ ಹಸಿರು ಬಾರ್ಡರ್ ಬಂದೈತೆ ಅಂತ ಮಸ್ತ್ ಐತಿ ಇದು ಸೀರೆ. ಹೌದಾ ಭಾರಿ ಐತಿ ಬಿಡು ಇದು. ಮಮ್ಮಿ ಇದು ಸೀರೆ ಇದು ಒಂದ ಪೀಸ್ ರೀ. ಇಂಥವು ನಿಮಗೆ ಬೇಕಂತ ಹೇಳಿದ್ರೆ ಆರ್ಡ್ರ್ ಮಾಡ್ರಿ, ನೀವು ಆರ್ಡ್ರ್ ಕೊಡ್ರಿ ನಮಗೆ, ನಾವು ತೊಗೊಂಬರ್ತೀವಿ. ಇದು ಚಾಕ್ಲೇಟ್ ಜಂಪರ್ ನಾವು ನಿನ್ನೆಲ್ಲ ಸೇಲ್ ಆಗಿದ್ವಲ್ಲ ಒಂದೊಂದು ತೊಗೊಂಬಂದ್ವಿ ರೀ ಅವು ಸೀರೆ. ಅದೇ ರೀ ಚಾಕ್ಲೇಟ್ ಇದು ಬಂದು ದೊಡ್ಡದು. ಇದು ಸೆರಗ್ರಿ, ಇದು ಸ್ಟೋನ್ ಐತ್ರಿ ಸೀರೆ. ಸ್ಟೋನ್ ಇದ್ದಿದ್ದು ಮಸ್ತ್ ಐತಿದು. ಎಷ್ಟು ಇದಕ್ಕೆ? ಇಲ್ಲೊಂದು ಐತೆ ನೋಡ್ರಿ ಹೊಸ ಡಿಸೈನಿನ ಸೀರೆ. ಇದು ಮಸ್ತ್ ಐತ್ರಿ, ಮೆತ್ತಗೈತಿ ಸೀರೆ. ಇದು ಪಲ್ಲು ಹಿಂಗೈತಿ ಇದು. ಪಲ್ಲು ಅಲ್ಲಮ್ಮ ಇದು ಇದು ಇದ್ರ ಇದು ಜಂಪರ್ ಇದು ಪಲ್ಲು ಇದು. ಇಲ್ಲೈತೆ ನೋಡ್ರಿ ಅದ ಪಲ್ಲು ಇದು. ಎಷ್ಟು ಚೆನ್ನಾಗಿದೆ ನೋಡಮ್ಮ ಸೀರೆ. ಇದು ಭಾಳ ಚಂದ ಐತಿ ಇದು. ಹೌದಿಲ್ರಿ ನೋಡ್ರಿ ಹೊಸ ಡಿಸೈನ್ ಇದು. ಇದಕ್ಕೆ ದಡಿ ನೋಡ್ರಿ ಎಷ್ಟು ಶೈನಿಂಗ್ ಐತಿ. ಅದೇ ರೀ ಮತ್ತು ಇಲ್ಲ ಇದ್ದಾರೆ ಒಂದು ನಾವು ಇದು ಒಂದು ಪೀಸ್ ಒಂದೊಂದು ಪೀಸ್ ಹಾಕ್ಸ್ತೀನಿ. ನಾನು ಬೇಕಂತ ಹೇಳಿದ್ರೆ ಮಾತ್ರ ನಾನು ಹಾಕ್ಸಾಕಿದ್ದು ಮಾಡ್ತೀನಿ ರೀ. ಏನು ಹಿಡ್ಕೊಂಬಲ್ಲಿ ಇಲ್ಲ ಅದೇ ರೀ ಚಂದ ಐತಿ. ಇದು ಸೆರಗ್ರಿ. ಇದು ಬ್ಲೌಸ್. ಇದು ಚಂದ ಬಂದೈತಿ. ಹಿಂಗಾಕ್ರಿ. ಈಗ ನಾನು ಉಪ್ಪಿಟ್ಟು ನಾಷ್ಟ 11 ಗಂಟೆ ಆತೇನ್ರಿ ಟೈಮ್? 11 ಆತನವ? 11 ಗಂಟೆ ನಾಷ್ಟ ರೆಡಿ ಮಾಡಾಕತ್ತೆ. ನಾನು ಉಪ್ಪಿಟ್ಟು ಮತ್ತೇನಿಲ್ಲ, ಉಪ್ಪಿಟ್ಟು ಮಾಡಿಬಿಡೋದ್ರಿ. ಒಂದು ಸ್ವಲ್ಪ ನಮಗಂತೂ ಚುಮ್ಮರಿ ಗಿಮ್ಮರಿ ಅಂತ ತಿನ್ನೋಕೆ ಆಗೋಲ್ತ್ರಿ. ಹಾಗಾಗಿ ಸ್ವಲ್ಪ ರವೆ ಹಾಕಿ ಉಪ್ಪಿಟ್ಟು ಮಾಡಿಬಿಟ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ರಿ. ಇಲ್ಲಿ ನೀರು ಕುದಿ ಬರಾಕತ್ರಿ ಆಗಲಿಗೆ ರವೆ ಹಾಕಿ ತಿರ್ಬಿಡನ್ರಿ. ಈಗ ನಾಷ್ಟ ಮಾಡಾಕತ್ತೀವಿ ರೀ. ಕಾರ್ದಾನ ಹಾಕೊಂದೇನ ಅಮ್ಮ ಗಡ್ಡಿ ಬರಂಗಿಲ್ಲ ಅಲ್ಲಿ ಅಂತಾರೆ ಅವ್ರು. ದಾದಾಜಿ ಬೇಕನ್ನಕ್ಕೆ ಕೇಳ್ಬೇಕಾಯ್ತು ನೋಡಿ. ಕಾರ್ದಾನಿ ಕೇಳ. ಈಗ ಸಬ್ಸ್ಕ್ರೈಬರ್ ಬಂದಾರೆ, ಒಬ್ಬರು ಹುಬ್ಳಿ ತಿಂತಾರೆ. ಅವ್ರಿಗೆ ಒಂದು ಸ್ವಲ್ಪ ಚಾಕಿ ತಿಂತೀವಿ. ಚಹಾ ಹಾಕಿಕೊಟ್ಟು ನಾವು ಇದು ಕೊರಿಯರ್ ಆಫೀಸ್ಗೆ ಹೋಗ್ಬೇಕಂತಂದು ಅವ್ರಿಗೆ ಒಂದು ಸ್ವಲ್ಪ ಚಹಾ ದಿನ ಕೊಟ್ಟು ಅವ್ರು ಹೋಗಿದ ಮೇಲೆ ಹೋಗ್ತೀವಿ ರೀ. ಈಗ ನಾವು ಎಲ್ಲ ಸಾರಿ ಎಲ್ಲ ಹಾಕ್ಕೊಂಡಿವ್ರಿ. ಹಾಕ್ಕೊಂಡು ಕೊರಿಯರ್ ಆಫೀಸ್ಗೆ ಹೋಗ್ಬೇಕು. ನಮ್ಮ ಸಬ್ಸ್ಕ್ರೈಬರ್ ಬಂದ್ರಲ್ಲ ಹೋದ್ರಿ ಅವರು ಮಡಿ ತೊಗೊಂಡು ಹೋದ್ರಿ. ಸ್ಟೋನಿಂದ ಒಂದು ಉಳಿದ್ರಿ. ಅದ ನೋಡಿದ್ರೆ ಬಿಡಂಗಿಲ್ಲ ರೀ ಅವ್ನ ಮಡಿಗಳು ಹಂಗದವ್ರಿ. ಹೋವು ಹಾಕಿಸ್ತೀನಿ, ಸಲ ಜಾಸ್ತಿ ಹಾಕಿಸ್ತೀನಿ ರೀ. ಯಾಕಂತ ಹೇಳಿದ್ರೆ ಅವು ಇರೋವ ಅಷ್ಟು ಚಂದ ಅದಾವ. ನೀವು ತೊಗೊಂಡ್ರು ಕೂಡ ನಿಮ್ಗೆ ಅವು ಭಾಳ ಹಿಡಿಸಿರ್ಬೇಕು ರೀ. ಹಂಗದವ್ರಿ ಅವು ಮಡಿಗಳು. ತೊಗೊಂಡು ಹೋದ್ರಿ ಅವ್ರು. ಒಂದು ಉಳಿದತ್ರಿ ಲಾಸ್ಟಿಗೆ. ನಮಗೊಂದು 2 ತೊಗೊತೀವಿ ನಾವು. ಮತ್ತು ನಿಮ್ಗೆಲ್ಲರಿಗೂ ಏನಾರು ಬೇಕಾಗಿತ್ತು ಅಂತ ಹೇಳಿದ್ರೆ ತೊಗೊಂಬರ್ತೀನಿ. ಇಲ್ಲಿ ಬಂದಿರೋ ನಾವು ಕೆರೆ ಕಡೆ ರೀ. ಕಡೆ ಶ್ರಾವಣ ಅಲ್ರಿ ಇವತ್ತು. ಎಲ್ಲ ಕಡೆನೂ ಊಟ, ಇಲ್ಲಿನೂ ಊಟ ಇಟ್ಟಾರ ನೋಡ್ರಿ ಇವತ್ತು. ಬಸವಣ್ಣನ ಗುಡಿ ಚಕ್ಕ ಗದ್ಲೈತ್ರಿ. ಇನ್ನೂ ಜನ ಬರೋದ್ರೊಳಗನ ಅದ ರೀ. ಕೆರೆ ಅಂತೂ ಫುಲ್ಲು ತುಂಬಿಬಿಟ್ಟೈತೆ ನೋಡ್ರಿ. ಇಲ್ಲಿ ಮತ್ತೆ ಗೋಪನ್ ಕೊಪ್ಪದಾಗಿಂತ ನಮ್ಮ ಸಬ್ಸ್ಕ್ರೈಬರ್ ಬಂದಾರೆ. ಒಬ್ರು ಸಾರಿ ತೊಗೊಳಕ ಬಂದಾರಿ ಅವ್ರು. ಅದಕ್ಕೆ ಅವ್ರಿಗೆ ತೋರ್ಸಾಕತ್ತೀರಿ ಯಾವ ತೊಗೊಂತೀರಿ ನೋಡ್ರಮ್ಮ ಅಂತ ಹೇಳಂದ್ರಿ. ಇಲ್ಲ ಅರಿಪ ತೋರ್ಸಾಕತ್ತಾರ ಸಾರಿ. ಇರ್ಲಿ ಅಮ್ಮ ನಿಮ್ಗೆ ಸೀರೆ ಚೆನ್ನಾಗೈತಲ್ಲ ಇದು. ಆರಾಮದಿರಮ್ಮ ನೀವು? ಬಂದು ಖುಷಿ ಆಯ್ತಮ್ಮ. ಅಮ್ಮ ಇಲ್ಲೇ ಗೋಪನ್ ಕೊಪ್ಪದಾರಂತ್ರಿ. ಅದಕ್ಕೆ ಯಾಕಮ್ಮ ದೂರ ಇಲ್ಲ, ಇಲ್ಲ ಇಲ್ಲೇ ಬಂದು ತೊಗೊಂಡು ಹೋಗಂತ ಬರ್ರಿ ಅಂತ ಕರೆದಿರಿ. ಬಂದ್ರವ್ರು. ನಿಮ್ಗೆ ಯಾವ್ದು ಬೇಕು ನೋಡಿ ಅದನ್ನ ತಗೋರಿ. ಹೌದಮ್ಮ, ನಮಗೂ ಖುಷಿ ಆಯ್ತು ನಿಮ್ಗೆ ನೋಡಿ. ಚಲೋ ಆಯ್ತು. ಇದನ್ನ ಇರ್ಲೇನಮ್ಮ? ಅದೊಂದಿರ್ಲಿ. ಬೇರೆ ತೋರಿಸ್ಬೇಕಾ? ತೊಗೊಂಬೋಗಾರಿಪ್ಪ. ಬೇಡ ಅನ್ಸ್ಬಿಡ್ರಿ. ಬೇರೆ ನೋಡ್ತಾರ ಬಿಡ್ರಿ ಅವ್ರು. ಮತ್ತೆ ಇವ್ರು ಬಂದು ಒಂದು 5 ಸೀರೆ ತೊಗೊಂಡ್ರು ನೋಡ್ರಿ ನಮ್ಮ ಕಡೆ. ಅವು ಡೈಲಿ ವೇರ್ ತೊಗೊಂಬಂದಿವಲ್ರಿ ಕಾಟನ್ ಸೀರೆ. ಅವು 2 ತೊಗೊಂಡ್ರಿ. ಯಾಕಂದ್ರೆ ವಿಡಿಯೋದವ್ ನೋಡೋದಕ್ಕಿಂತ ಇದ್ರಿಗೆ ಚಂದ ಕಾಣಕತ್ತ. ಹೌದಿಲ್ಲ? ಮಸ್ತ್ ಕಾಣಕತ್ತ. ಅದು ಒಂದು ತೊಗೊಂಡ್ರಿ. ಗೋಲ್ಡನ್ ಸೀರೆ ಒಂದು.
ಅವೆಲ್ಲ ತಗೊಂಡು ಮೆತ್ತ ಡೈಲಿ ವೇರಿ ಮಸ್ತ್ ಅದಾವಮ್ಮ ಅವು ನೋಡಿ ಸುಮ್ಮನೆ ಅಲ್ಲೇ ಕುತ್ಕೊಂಡು ಹಾಕ್ರಿ ಹಾಕಂದ್ರೆ ಇದು ಹಾಕಿದ್ದಿಲ್ಲ ನೀನ ಬಂದು ನಿನಗೆ ಯಾವ ಬೇಕೋ ತೊಗೊಂಡು ಚಲೋ ಅನ್ನಿಸ್ತು ಈಗ ಮತ್ತೆ ಯಾರಿದ್ರೆ ಹೇಳ್ರಿ ಮಾ ವಾಟ್ಸಪ್ ನಂಬರ್ ಐತಲ್ರಿ ನಂಬರ್ ಕೊಡ್ತೀನಿ ಕೊಡ್ರಿ ಹೇಳ್ರಿ ನೀವು ಆಯ್ತು ಚಲೋ ಆತ ಓಪನ್ ಮಾಡಿ ತೋರಿಸ್ರಿ ಅಂತಿರ್ತೀರಿ ನಮ್ಮ ಸಬ್ಸ್ಕ್ರೈಬರ ನಮ್ಮ ಕಸ್ಟಮರ್ಸ ಇದು ಮಾಡಕ್ಕೆ ತರ್ತಾಳ್ರಿ ಓಪನ್ ಮಾಡಕತ್ತಾರೆ ನೋಡು ಹೆಂಗೈತಿ ಸೀರೆದು ಹಾಂ ಬ್ಲೌಸ್ ಎಂಥದ್ದು ಐತೆ ಮದ್ರಾಗ ಇಲ್ಲ ಐತೆ ನೋಡಿ ಬ್ಲೌಸ್ ಸೂಪರ್ ಅದ ಬಿಡು ಸಾರಿ ಮಸ್ತ್ ಅದ ಸೆರಗನು ಎಷ್ಟು ಚೆನ್ನಾಗೈತ ಇದು ಸೆರಗ ಇದು ಬ್ಲೌಸ್ ನೋಡಿ ಹಾಡು ಇಲ್ಲ ಏನಿಲ್ಲ ಮಸ್ತ್ ಅದ ಬಿಡು ಚಂದ ಅದ ರೀ ಎಲ್ಲಿ ಡ್ಯಾಮೇಜ್ ಗಿಮೇಜ್ ಎಲ್ಲಿ ಬಂದಿಲ್ಲಲ್ಲ ಪನ್ನ ಮಸ್ತ್ ಅದ ಪನ್ನ ಅದ ರೀ ಸೀರೆ ನೋಡ್ರಿ ಫುಲ್ ಇದು ಹೂವು ಕಲರ್ ಚಂದ ಚಂದ ಐತಮ್ಮ ತಗೊಂಡಾರ್ರಿ ಕಲರ್ ಚಂದ ಚಂದ ಅದ ಚಂದ ಐತಿ ಕಲರ್ ಮಾಡಿ ಅಂತ ಬಿಡವಲ್ತ್ರಿ ಇದು ಮಾಡಿದ್ರಿ ಯಾಕೆ ಪಕೋಡ ಉಳ್ಳಾಗಡ್ಡಿ ಇವು ಹೆಂಗೆ ರೀಪ್ಪ ಮಸ್ತ್ ಚಲೋ ಆಗ್ಯಾವಮ್ಮ ನಮ್ಮ ಮರ್ಸಿಯಾಗ ಯಾಕೋ ಸಿಟ್ಟು ಬಂದೈತ್ರಿಪ್ಪ ಅಕ್ಕಿಗೂ ಆರಾಮ ಅನಿಸಲ್ತು ನಾನು ತೊಳಿತೀನಿ ಬಾ ಮಾರಿಪ್ಪ ಅರ್ಶಿಯ ನೀನು ಒಳ್ಳೆ ನೋಡವಲ್ರಿ ನಮ್ಮ ಕಡೆ ನಾ ಯಾಕೆ ನೋಡಲಿ ಅಂತ ಹೇಳ್ರಿ ಅಷ್ಟು ಸಿಟ್ಟು ಬಂದ್ಬಿಡತ್ರಿ ಅಕ್ಕಿಗೆ ಏನು ಮಾಡತ್ತಿ ಮಮ್ಮಿ ಪುಂಡಿ ಸೊಪ್ಪು ಸಾಕತ್ತೀನಿ ಮತ್ತೆ ಚಟ್ನಿ ಮಾಡ್ಬೇಕಂತ ಬಾಯಿಗೆ ಏನೇನು ಚಟ್ನಿ ಪುಂಡಿ ಪಲ್ಯ ಚಟ್ನಿ ಮಾಡ್ಬೇಕಂತ ಚಲೋ ಆಕೈತೆ ಸೊಪ್ಪಿದ್ದು ಪಲ್ಯ ಮನೆ ಮಾಡಿದ್ನೆ ಇವತ್ತು ಸ್ವಲ್ಪ ಚಟ್ನಿ ಮಾಡಿದಾರ ಅಂತಂದು ಸೋಸಿದೆ ನೋಡಿ ಅಷ್ಟು ಪಲ್ಯನ ಮಾಡಿದ್ರೆ ಚಲೋ ಆಕೈತೆ ಕೆರೆ ಹೊಲ್ದಾಗ ಪುಂಡಿ ಸೊಪ್ಪಿದೆ ಇದನ್ನ ಸೋಸ್ಕೊಂಡು ಇದು ಸಬ್ಬಸಿಗೆ ಒಂದು ಕೊಡು ಅದು ಏರಿಯಾ ಹೊಲ್ದಾಗಿಲ್ಲ ರೀ ನಮ್ಮ ನೆಗಡಿ ಕೊಟ್ಟಾಡ್ರಿ ಅವ್ರ ಹೊಲ್ದಾಗಿಂದ್ರಿ ನಾವು ಭಾಳ ಇಷ್ಟಪಡ್ತೀವಲ್ರಿ ಹಾಗಾಗಿ ತೊಗೊಂಬಂದು ಕೊಟ್ಟಾಡ್ರಿ ಒಂದಿಷ್ಟೇ ಅದೊಂದು ಇಟ್ಟು ಹಚ್ತೀನಿ ಅದೊಂದು ಪಲ್ಯ ಇದೊಂದಿಟ್ಟು ಚಟ್ನಿ ಮಾಡ್ಬಿಡ್ತೀನಿ ಆಯ್ತು ತಗೋ ಕಸ ಹೊಡ್ಕೊಂಬರ್ತೀನಿ ತಡಿ ಟೈಮ್ ಆಗಲಿ ನೋಡ್ರಿ 5 ಗಂಟೆ ಆಯ್ತು ನಮ್ಮ ನೆಗಡಿ ಹೋಗವಲ್ತವ ಮತ್ತೆ ಹೋಗಿ ಅಷ್ಟು ಬಾಂಡೆ ತೊಳ್ಕೊಂಬಂದೆ ನಾನು ಅರಿಶಿ ಹಂಗೆ ಕೊಟ್ಟು ಕುತ್ಕೊಂಡೆ ಅಕ್ಕಿಗೆ ಯಾಕೆ ಸುಸ್ತಾಗ್ಬಿಟ್ಟ ಅಂತಂದು ಇಲ್ಲಿ ನೋಡ್ರಿ ನಾನು ಇದು ತೊಗೊಂಬಂದೆ ಇದು ಏನು ಇದು ತೊಗೊಂಬಂದೆ ಆಸಿಪ್ ತೊಗೊಂಬಂದ್ರಿ ಅದು ಹಾಲು ಇದ್ದಿಲ್ಲ ಆಮೇಲೆ ಸಕ್ಕರೆ ಇದ್ದಿಲ್ಲ ಬೆಲ್ಲ ಇತ್ತು ಎಷ್ಟು ದಿನ ನೋಡ್ರಿ ಇನ್ನೂ ಬೆಲ್ಲ ಹಾಕಕತ್ತಾಡ್ರಿಪ್ಪ ಬೆಲ್ಲ ಭಾಳ ಇತ್ತು ಬೆಲ್ಲ ಚೆನ್ನಾಗಿ ಕುಡಿದ್ವಿ ನಾವು ಇಷ್ಟು ದಿನ ಈಗ ಮತ್ತೆ ಸಕ್ಕರೆ ತರಿಸಿದ್ವಿ ಇದು ಪುಂಡಿ ಪಲ್ಯ ಇದು ಹುರಿದೇರಿ ಇದನ್ನ ಮೆಣಸಿನ್ಕಾಯಿ ಹುರಿದೇರಿ ಇದಕ್ಕೆಲ್ಲ ಏನೇನು ಹಾಕಬೇಕು ಎಲ್ಲ ಹಾಕಿ ಚಟ್ನಿ ಅರ್ದ್ಬಿಡ್ರಿ ತಡವ್ರಿ ಇಬ್ರದ್ದು ಜಗಳದ್ದು ತೊಗೊಂಡು ಅಂದ್ರೆ ಎಷ್ಟು ಜಗಳ ಮಾಡ್ತಾರೆ ಇವ್ರು ಅನ್ನೋದು ಗೊತ್ತಾಗಲಿ ಈಕೆ ಶಾಲೆಗೆ ಹೋದ್ರೆ ನೀಟ್ ಇರ್ತಾಳ್ರಿ ಈಗ ಶಾಲೆಗೆ ಮನೆಯಾಗಿದ್ನಿ ಅಂದ್ರೆ ಹಿಂಗೆ ನೋಡ್ರಿ ಈಕೆ ಅವ್ರಪ್ಪ ರೊಕ್ಕ ಕೊಟ್ಟಿದ್ರಿ ತೊಗೊಂಬಂತಾರೆ ಅವನು ಅಮ್ಮ ಚಿಕನ್ ಮೇಲೆ ತರಿಸು ಅಂತಂದು ಹೇಳಿದ್ರಿ ನನಗೆ ಬಾಯಾಕ ಕೆಟ್ಟಂಗಾಗೈತಪ್ಪ ಯಪ್ಪ ನನಗೆ ಏನು ಹೋಗೋವಲ್ತ ಅಂತೇಳಂದ್ರಿ ಹಾಗಾಗಿ ಮತ್ತೆ ಒಂದು ಅರ್ಧ ಕೆಜಿ ಚಿಕನ್ ತರಿಸ್ಯಾರಿ ಇದನ್ನ ಪಲ್ಯ ಮಾಡಿಬಿಟ್ರಾತ್ರಿ ಕೊಬ್ಬರಿ ಹಾಕಿ ಮಾಡ್ಬೇಕ್ರಿಪ್ಪ ಅಮ್ಮಗೆ ಕೊಬ್ಬರಿ ಹಾಕಿ ಮಾಡಿದ್ರಾತ್ರಿ ಅದ ನೋಡರಿಪ್ಪ ಹಾಲು ಇನ್ನು ಅದನ್ನ ರೀತಿಯ ಇಲ್ಲಿ ನೋಡ್ರಿ ನಮ್ದು ಪುಂಡಿ ಸೊಪ್ಪಿಂದ ಚಟ್ನಿ ರೆಡಿ ಆಗತ್ರಿ ಮಸ್ತ್ ಆಕೈತ್ರಿ ಇದು ಎಷ್ಟು ಟೇಸ್ಟ್ ಆಗತ್ರಿ ಇದು ಅನ್ನ ಬೇಳೆ ಸಾರು ಜೋಡಿ ರೀ ಆಮೇಲೆ ಈ ಕಡೆ ರೊಟ್ಟಿ ಜೋಡಿ ಅಂತೂ ಸೂಪರ್ ರೀ ಮಸ್ತ್ ಆಕೈತ್ರಿ ಕೊತ್ತಂಬರಿ ಸೊಪ್ಪು ಸಣ್ಣ ಮಾಡ್ಬೇಕು ಕೊತ್ತಂಬರಿ ನಾನು ಮತ್ತೆ ಇದು ಚಿಕನ್ ಒಂದು ಐತಲ್ರಿ ಹಂಗಾಗಿ ಮಸಾಲೆ ರೆಡಿ ಮಾಡಾಕತ್ತೀನಿ ರೀ ಮಸಾಲೆ ಮಾಡ್ಬೇಕ್ರಿ ಇದಕ್ಕೆ ಒಣ ಕೊಬ್ಬರಿದ ಸ್ವಲ್ಪ ಕೊತ್ತಂಬರಿ ಅದೆಲ್ಲ ಹಾಕೊಂಡ್ಬಿಡ್ತೀನಿ ಇಲ್ಲಿ ಒಂದು 3 ಟೊಮೆಟೊನ ಆಮೇಲೆ ಕಡೆ ಇದು ರೀ ಹಸೆಕಾಯಿ ಹೆಚ್ಚಾಕತ್ತೀನಿ ರೀ ಇಲ್ಲಿ ಇದು ಹುರಿಯಾಕತ್ತೀನಿ ರೀ ಈಗ ಸ್ವಲ್ಪ ಕೊಬ್ಬರಿ ಒಂದಿಷ್ಟು ಹಾಕಿ ಬಿಸಿ ಮಾಡ್ಕೊಂಡು ತೊಗೊಂಬಿಡೋಣ ನಮ್ಮದು ಪುಂಡಿ ಸೊಪ್ಪಿನ ಚಟ್ನಿ ಅಂತ ಇಷ್ಟು ಟೇಸ್ಟ್ ಆಗೈತೆ ರೀ ಸೂಪರ್ ರೀ ಬಾಯನ್ ಹೊಲಸೆಲ್ಲ ಹಾಕೋದು ನೋಡ್ರಿಪ್ಪ ನೆಗಡಿ ಪಗಡಿ ಎಲ್ಲ ಆಗಿದ್ರಿ ಅಷ್ಟು ಟೇಸ್ಟ್ ಆಗೈತೆ ರೀ ಅದ್ರಾಗ ಅರ್ದು ಮಾಡ್ತೀವಲ್ರಿ ಸೂಪರ್ ಆಗತ್ತೆ ರೀ ಚಲೋ ಅನಿಸ್ತೈತೆ ರೀ ಇಲ್ಲಿ ಚಿಕನ್ ಪಲ್ಯ ಮಾಡ್ಬೇಕಲ್ರಿ ಡಬ್ರಿ ಕಾಯಿಕಿಟ್ಟಿನಿ ಈಗ ಚಿಕನ್ ಹಾಕೊಂಬಿಡೋಣ ರೀ ಎಣ್ಣೆ ಹಾಕೊತೀನಿ ರೀ ಮೊದಲು ಎಣ್ಣೆ ಕಾಯಿಕಿಟ್ಟು ಚಿಕನ್ ಹಾಕೊಂಡು ಆಮೇಲೆ ಮಸಾಲೆ ಮಾಡೋದ್ರಿ ಮಸಾಲೆನೆಲ್ಲ ಹುರಿದಿಟ್ಟಿರಿ ಈಗ ಇಲ್ಲಿ ನೋಡಿ ಚಿಕನ್ ಒಳಗೆ ಗರಂ ಮಸಾಲ ಮತ್ತು ಇದು ರೀ ಧನಿಯಾ ಪುಡಿ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದ್ದೀರಿ ಸ್ವಲ್ಪ ಹೊತ್ತು ಆಮೇಲೆ ಕೊಬ್ಬರಿ ಹರಿದಿನಿಲ್ರಿ ನಾನು ಅದನ್ನು ಹಾಕಿದೆ ಅದೊಂದು ಸ್ವಲ್ಪ ಎಣ್ಣೆ ಒಳಗೆ ಚಲೋ ಕುದೀತಂದ್ರೆ ಈಗ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಬಿಡೋದ್ರಿ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಮಳೆ ಮತ್ತು ಜೋರು ಬರಾಕತ್ರಿ ನಾವು ನೋಡಿರಿ ಮಸಾಲೆ ಹಾಕಿ ಚಿಕನ್ ಪಲ್ಯ ಮಾಡಿದ್ವಿ ಕರೆಂಟ್ ಹೋಗೇ ಬಿಡ್ತು ಮತ್ತು ಇದು ಬೆಳ್ಳುಳ್ಳಿ ಕಬಾಬ್ ಅದು ಮಾಡ್ತೀನಿ ಅಂತ ಹೇಳಿದ್ರಿ ಮೆತ್ತಾಗ
ಅದೊಂದು ಸ್ವಲ್ಪ ಮಾಡ್ತೀನಿ ತಡಿ ಅಂತೇಳಿ ಅಂದರೆ, ಯಾಕಂದ್ರೆ ಅದು ಸಾರೊಳಗೆ ಹುಡುಗರು ತಿನ್ನೋದು ಭಾಳ ಕಡಿಮೆ ರೀ, ತಿನ್ನಂಗಿಲ್ಲ ರೀ ಅವರು ಪಲ್ಯ ಅಂತ. ನಮ್ಮ ಕಬಾಬ್ ಮಾಡ್ಕೊತೀವಿ ಅರ್ಧ ಕೆ ಜಿ, ಅಂದ್ರೆ ಅರ್ಧ ಕೆ ಜಿ ಹೋಗಿ ತೊಗೊಂಬಂದ್ರಿ ಅವ್ರು. ಮೊದಲು ಅರ್ಧ ಕೆ ಜಿ ತರಿಸಿದ್ರಿ ಇವ್ರಿಗೆ. ಆಸಿಪಿಗೆ 1 ಕೆ ಜಿ ಹೇಳಿದ್ರೆ ಅವ ಅರ್ಧ ಕೆ ಜಿ ತೊಗೊಂಬಂದ್ಬಿಟ್ಟಿದ್ದಾರೆ ರೀ. ಅವ ಹಾಲಿನ ಪ್ಯಾಕೆಟ್ ಅದು ತೊಗೊಂಬಂದ್ರಿ ಅದ್ರೊಳಗೆ ರೀ, ಸಾಲಂಗಿಲ್ಲ ತಡಿ ಅಂತ. ಮತ್ತು ಇವ್ರು ಅರ್ಧ ಕೆ ಜಿ ತೊಗೊಂಬಂದ್ರೆ ಅಷ್ಟ್ರ ಮಟ್ಟ ಅದು ನಾ ಎಣ್ಣೆ ಒಳಗೆಲ್ಲ ಹಾಕಿಬಿಟ್ಟಿದ್ರಿ ಆಗಲಿಗೆ ಅದನ್ನ ಚಿಕನ್ ಅದ. ಆರಿಪೇನಂದ ಅಮ್ಮ ಕಬಾಬ್ ಮಾಡಿಬಿಡ್ತೀನಿ ತೊಗೊಂಡ ಮಾಡ್ಬಂದೆ. ಈಗೇನು ರೊಟ್ಟಿ ಮಾಡಕತ್ತೇನಮ್ಮ? ರೊಟ್ಟಿ ಮಾಡಿ ನಾನು ಅನ್ನಕ್ಕೆ ಇಡ್ತೀನಿ ಅಂತ. ಹ್ಞೂ ಅಷ್ಟು ನಿಂತ್ಕೊಂಡೆಲ್ಲ ಕಾಲು ನುಸಾಕತ್ಬಿಟ್ಟವ ನಾನು. ಒಂದು ಸ್ವಲ್ಪ ಅನ್ನಕ್ಕೆ ಇಡಿಯವ, ಒಂದು ಸ್ವಲ್ಪ ಅಕ್ಕಿ ಹಾಕ್ಯಂಬಂದು ಹಾಗೆ. ಹಾಂ ತೆಲ್ ನುಸಾಕೈತೆ ಅಕ್ಕಿ ಯಾಕ ಇವತ್ತು ನಮ್ಮ ಜೋಡಿ ಜಗಳ ತೆಗಿಯಂತ ಮೋಕದ್ರೊಳಗೆ ಅದಾಳ್ರಿ ಆಕಿ. ನಾವ ತೆಗಿವಲ್ವಿ ರೀ ಕೂಡ ಸುಮ್ಮನೆ ಅದೀವಿ ಏನಂದ್ರೆ ಹಂಗ್ರಿ ನಮ್ಮ ನರ್ಸಿ ಜಗಳ ಗಂಟ್ರಿ. ಮೈ ಬಿಸಿ ಆಗೈತೆ ನರ್ಸಿ ನಿಂದು. ಸ್ವಲ್ಪ ಮಾಡಿ ರೊಟ್ಟಿ ಅದಾವ ತೇಳ ನಾನು ಇನ್ನು. ಹ್ಞೂ ಅಷ್ಟೇ ಒಂದು 4-5 ಮಾಡಿಬಿಡ್ರಿ ರೊಟ್ಟಿ. ಮತ್ತೆ ಏನು ಮಾಡ್ತಿದ್ದಿ ನೀವು? ಉಣೋಂದಿನ್ರಿ ಅವನ್ನ ತೆಳ್ಳನ ರೊಟ್ಟಿ. ಹಾಂ ಇಲ್ಲಿ ಹಾರಿಪ ರೊಟ್ಟಿ ಮಾಡಾಕಿದ್ಲಲ್ರಿ ಅಮ್ಮ. ಒಂದು ಪುಂಡಿ ಸೊಪ್ಪು ಚಟ್ನಿ ಹಚ್ಕೊಂಡು ರೊಟ್ಟಿ ತೊಗೊಂಬರ್ಬಾ ಒಂದ ತೊಗೊಂಬೇಗ ಆಮೇಲೆ ಉಣ್ತೀನಿ ಅಂತಂದರೆ ಅವ್ರಿಗೆ ತೆವ್ಯಾಗಿನ ರೊಟ್ಟಿ ಅಂದ್ರೆ ಭಾಳ ಇಷ್ಟ. ಸುಲ್ತಾನ್ ಬಂದನ್ರಿ ಇಲ್ಲಿ ಆಸಿಪ ಕುಂತಾರೆ. ಇಲ್ಲಿ ಯಾರೋ ಮಕ್ಕೊಂದಾರ ಅರ್ಶಿ ಮತ್ತು ಹೊರಗೆ ಬಂದು ಮಕ್ಕೊಂಡ್ಲಿ ಇಲ್ಲಿ. ತಗೊಮ್ಮ ಪುಂಡಿ ಸೊಪ್ಪಿನ ಚಟ್ನಿ ರೊಟ್ಟಿ ರೀ. ಅದು ಚಲೋ ಅವ. ಪುಂಡಿ ಪಲ್ಯ ಚಟ್ನಿ ರೊಟ್ಟಿ ಕೈಯಾಗ ಹಿಡ್ಕೊಂಡು ತಿನ್ಬೇಕು. ಹಿಂಗೆ ಕರೆಂಟ್ ನೋಡ್ಮ ಇನ್ನೂ ಬರಲ್ತಿದ. ಎಷ್ಟೊತ್ತಾತು ಹೋಗಿ? ಬರ್ತೈತಿ. ನಾವು ಮೊನ್ನೆ ಬಳಿ ಬಂದವು ಅಂತಂದ್ವಿ, ಆರ್ಡ್ರ್ ಮಾಡ್ಯಾರ ಯಾರು ಹೇಳಿಲ್ಲ ನಮಗೆ ಅಂತಂದು. ಇವತ್ತು ಅವರು ನಮಗೆ ಮೆಸೇಜ್ ಮಾಡ್ಯಾರಿ. ನಂದಿನಿ ಮೇಡಮ್ ಅವರ ನನಗೆ ಮಾಡ್ಯಾರಂತ್ರಿ. ಅವ್ನು ಹುಡುಗರಿಗೆಲ್ಲ ಸರಾದೆಲ್ಲ ಕಟ್ ಕಳಿಸಿದ್ದೆ ರೀ. ನಿಮ್ಗೆ ಇದನ್ನು ಕಟ್ ಕಳಿಸಿನಿ ಬಳಿನ ಅಂತೇಳಿ ಅಂದು. ಥ್ಯಾಂಕ್ ಯು ರೀಪಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ರೀ. ಅವ್ರು ಬಿಜಿ ಇದ್ರಂತೆ, ಅವ್ರ ಮಗನ ದಿನ ಎಂಗೇಜ್ಮೆಂಟ್ ಇರಂದ್ರಿಪ್ಪ ಅದು ಇತ್ತಂತ್ರಿ. ಹಂಗಾಗಿ ನನಗೆ ಮೆಸೇಜ್ ಮಾಡೋಕ್ಕಾಗಿದ್ದಿಲ್ಲ ರೀ ಅಂತಂದ್ರೆ ಆಯ್ತು ರೀ ಮೇಡಮ್ಮ ಬಂದು ಮುಟ್ಟಿದ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗದವ್ರಿ. ಖುಷಿ ಆಯ್ತು ಮೇಡಮ್ಮ. ಯಾವಾಗಾದ್ರೂ ಹಾಕೊಳ್ತೀನಿ, ಹಾಕೊಂಡು ಇದು ತೋರಿಸ್ರಿ ಅಂತ ಹೇಳಿ ಅವ್ರು ಹಾಕೊತೀನಿ ಮೇಡಮ್. ಯಾವಾಗಾದ್ರೂ ನಾವು ಏನಾರ ಫಂಕ್ಷನ್ ಇದ್ದಾಗ ಹಾಕೊಂಡು ನಾನು ತೋರಿಸ್ತೀನಿ ರೀ. ಈ ಸೀರೆ ನಾವು ಪ್ಯಾಕ್ ಮಾಡಿದ್ರಿ ಮಧ್ಯಾಹ್ನ, ಮತ್ತೆ ಕಡೆ ತೆಗೆದು ಯಾಕಂತ ಹೇಳಿದ್ರೆ ಹಳ್ಳಿಗೆ ಹೋಗಂಗಿಲ್ಲ ಅಂತ ಹೇಳಿದ್ರೆ ಅದು ಕೊರಿಯರ್ ನಾವು ಇದು ಮಾಡಿದ್ವಲ್ಲ ರೀ. ಪೋಸ್ಟಿಗಾದ್ರೆ ಹೋಗ್ಕಿತ್ತೇನು ರೀ, ಪೋಸ್ಟಿಗೆ ಅಂದ್ರೆ ಮತ್ತೆ ಅಲ್ಲಿ ಹೋಗ್ಬೇಕಿತ್ತು ನಾನು. ಹಾಗಾಗಿ ಇಲ್ಲೇ ಕೇಳಿದೆ. ಅವ್ರು ಏನಂದ್ರೆ ಇರಲಿ ತಗೋರಿ ಬೇಡ ಅಂತಂದ್ರೆ ಮತ್ತು ಹಾಗಾಗಿ ಬಿಟ್ಟಿರಿ. ನೋಡ್ರಿ ಯಾರಿಗಿರ್ಬೇಕಂತ ಹೇಳಿದ್ರೆ ಈ ಸೀರೆನ ತೊಗೊಳ್ರಿ. ಮತ್ತೆ ಈಗ ತೋರ್ಸಕತ್ತಿ ತೋರಿಸಿ. ಇದು ಸೀರೆನ ಈಗ ಸೇಲ್ ಹಾಕೈತ್ರಿ. ಫೋನ್ ಹಚ್ಚಿದ್ರ ಮಂಗಳೂರವರು ಮೆಸೇಜ್ ಹಾಕಿದ್ರಿ. ಚಂದ ಐತಿಮ್ಮ, ಮಸ್ತ್ ಐತಿ. ಅದು ನೋಡಿದ್ರೆ ಅವ್ರು ಬಿಡಲಿಲ್ಲ ಪಾಪ ತೊಗೊಂಡಿದ್ರೆ ಮತ್ತೆ ಏನು ಮಾಡಬೇಕು, ಅದು ಹಳ್ಳಿಗೆ ಹೋಗಂಗಿಲ್ಲ ಅಂತ ಹೇಳಿದ್ರಮ್ಮ. ಈ ಸೀರೆ ಇದು ಈಗ ಸೇಲ್ ಆಗತ್ತೆ ರೀ. ಅಡ್ರೆಸ್ ಬಿಡು ಅಂತ ಹೇಳಿ ನಾನು ಅವ್ರಿಗೆ ಮಂಗ್ಳೂರವ್ರಿಗೆ ರೀ. ಇದೇ ಸೀರೆ ಬೇಕು ನನಗೆ, ಮತ್ತೆ ಚೇಂಜ್ ಮಾಡಿಬಿಡ್ರಿ ಅಂತಾರೆ. ಇದು ಸೀರೆ ಇದು 2 ಪೀಸ್ ತೊಗೊಂಬಂದೆ. ಒಂದು ನವನಗರದ ಮೇಡಮ್ ಅವ್ರು ತೊಗೊಂಡ್ರಿ ನಮ್ದು. ಅಂದ್ರೆ ಮಡಿ ಆರ್ಡ್ರ್ ಮಾಡ್ಯಾರ ಅವ್ರು 2 ಮದ್ದ ಅಂತ ಹೇಳಿದ್ನಲ್ಲ ರೀ. ಅವರ ಮತ್ತೊಂದು ನನ್ನ ಕಡೆ ಸೀರೆ ತೊಗೊಂಡ್ರಿ ಇದ್ರ ಜೊತೆ ಇದ್ದದ್ದು. ಈಗ ಇದು ಒಂದು ಉಳಿದೈತಿ. ಇದನ್ನು ಮಂಗ್ಳೂರಿಗೆ ಹೋಗ್ತೈತಿ ರೀ. ಅವರು ಇದನ್ನು ಮಾಡಿದಂದ್ರೆ ಈಗ ಅಡ್ರೆಸ್ ಅದೆಲ್ಲ ಕಳಿಸಿದ್ರ ಅಂತ ಹೇಳಿದ್ರೆ. ಚಂದ ಐತ್ರಿ, ಭಾಳ ಚಂದ ರೀ ಸೀರೆ. ಇನ್ನೂ ನಿಮ್ಗೆ ಇದ್ರೊಳಗೆ ವಿಡಿಯೋದೊಳಗೆ ಹಂಗೆ ಅಷ್ಟು ಇದು ಕಾಣಂಗಿಲ್ಲ ರೀ. ಎದುರಿಗೆ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಾವ್ರಿ ಅವು. ಲಾರಿಪ ಎಗ್ ರೈಸ್ ಮಾಡಕತ್ತಾಳ್ರಿ ಅವ್ರ ತಮ್ಮಗ್ರಿ. ಅರ್ಶಿಯ ನಿಂಬೆಹಣ್ಣು ಮತ್ತು ಉಳ್ಳಾಗಡ್ಡಿ ಹಚ್ಚಕತ್ತಾಳ್ರಿ. ಇಲ್ಲಿ ನಾನೆಲ್ಲ ಇವನು ತೊಗೊಂಬಂದಿಟ್ಟೆ ರೀ. ಊಟ ಮಾಡೋ ಟೈಮ್ ರೀ ಈಗ ನಮ್ದು. ನಾವು ಊಟ ಮಾಡಿದ್ರಿಪ್ಪ. ಊಟ ಮಾಡಿ ಇಲ್ಲಿ ಒಳಗೆ ಬರ್ಬೇಕಂತ ಹೆದ್ರಿಗೆ ಬಂದಂಗೆ ಆಕೈತ್ರಿ ನನಗೆ. ಅಲ್ಲಿದ್ದದ್ದು ಜಂತ್ವಾನೆಲ್ಲ ಪೂರ ಈ ಕಡೆಗೆಲ್ಲ ಬಂದು ಮತ್ತೆ ಇಲ್ಲಿ ಬಂದೈತ್ರಿ. ಎಲ್ಲ ಸೋರಾಕೈತೆ ನೋಡ್ರಿ. ಏನು ಇದನ್ನ ಉಳಿದಿಲ್ಲ. ಗಡಿಗೆ ನೋಡ್ರಿ, ಗಡಿಗೆ ಹೊಡೆದ್ಬಿಟ್ಟಿರ್ಬೇಕು ನಮ್ದು. ಪೂರ ಇದಾಗೈತಿ. ಅದಕ್ಕೆ ಮೇಲೆ ಒಂದು ಹಾಳೆ ಹಾಕ್ಬೇಕಂತಂದು ಯೋಚನೆ ಮಾಡಕತ್ತೀವ್ರಿ. ಈಗ ಹುಡುಗರು ಊಟ ಮಾಡಕತ್ತವ. ಅಮ್ಮನ ಊಟ ಮಾಡಿದ್ರಂದು ಮಾಡಕತ್ತಾರ. ಇನ್ನು ನಂದು ಜಲ್ದಿ ಆಗ್ಬಿಡತ್ರಿ ಊಟ. ಇಲ್ಲಿ ನೋಡ್ರಿ ಮೇಲೆ ಹಾಳೆ ಹಾಕ್ಬೇಕಂತಂದ್ರೆ